ಹೊಟ್ಟೆಲಿರೋ ಮಗು ಸರಿಯಾಗಿ ಬೆಳವಣಿಗೆ ಆಗ್ಬೇಕಂದ್ರೆ ನಾನು ಯಾವ ಮಾತ್ರೆಗಳನ್ನು ತೆಗೆದುಕೊಳ್ಬೇಕು ಡಾಕ್ಟರ್ ಅಂತ ಇವ್ರ ಪ್ರಶ್ನೆ. ನಿಮಗೂ ಕೂಡ ಇದೇ ಪ್ರಶ್ನೆ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಗರ್ಭಾವಸ್ಥೆಯಲ್ಲಿ ಡಾಕ್ಟರ್ಗಳು ಸಾಮಾನ್ಯವಾಗಿ ಶಿಫಾರಸು ಮಾಡೋ ಮುಖ್ಯ ಮಾತ್ರೆಗಳಂದ್ರೆ ಫೋಲಿಕ್ ಆಸಿಡ್, ಮಗುವಿನ ಮೆದುಳು ಮತ್ತು ಬೆನ್ನು ಎಲುಬಿನ ಸರಿಯಾದ ಬೆಳವಣಿಗೆಗೆ; ಐರನ್, ರಕ್ತಹೀನತೆ ಮತ್ತು ಮಗುವಿನ ತೂಕ ಕಡಿಮೆ ಆಗೋದನ್ನು ತಡೆಯಲು; ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ, ಮಗುವಿನ ಮತ್ತು ತಾಯಿಯ ಎಲುಬುಗಳು ಬಲವಾಗಲು; ಥೈರಾಯ್ಡ್ ಮಾತ್ರೆ, ಮಗುವಿನ ಮೆದುಳಿನ ಬೆಳವಣಿಗೆ ಬಹಳ ಮುಖ್ಯ; ವೈಟಮಿನ್ ಬಿ12 ವಿಶೇಷವಾಗಿ ಸಸ್ಯಾಹಾರಿಗಳಿಗೆ ತುಂಬ ಮುಖ್ಯ; DHA ಒಮೆಗಾ 3 ಆಸಿಡ್ ಅಂತ ಹೇಳ್ತೀವಿ, ಮಗುವಿನ ಮೆದುಳು ಮತ್ತು ಕಣ್ಣಿನ ಬೆಳವಣಿಗೆಗೆ. ನೆನಪಿರಲಿ, ತಾವಾಗಿ ಮಾತ್ರೆಗಳನ್ನು ತೆಗೆದುಕೊಳ್ಳಬಾರ್ದು. ರಕ್ತ ಪರೀಕ್ಷೆ ಮತ್ತು ನಿಮ್ಮ ಡಾಕ್ಟರ್ ಸಲಹೆ ಮೇರೆಗೆ ನಿಮಗೆ ಯಾವುದು ಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಈ ವಿಡಿಯೋನ ಸೇವ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.